ಸತ್ಯ ಸೀರಿಯಲ್. ಬಾಲನಿಗಾಗಿ ರುಕ್ಕಿ ದಿವ್ಯಾ ಕಾದಾಟ. ಬಾಲನನ್ನು ಮದುವೆಯಾಗಲು ಹೊರಟ ರುಕ್ಕುಗೆ ಸವಾಲು. ದಿವ್ಯಾಗೆ ಬುದ್ಧಿಗಲಿಸಲು ಬಾಲ ಹಾಗೂ ರುಕ್ಕು ಒಂದಾಗಿ ನಟನೆ ಮಾಡುತ್ತಿದ್ದಾರೆ. ಬಾಲನಿಗೆ ದಿವ್ಯಾ ಅಂದರೆ ಬಹಳ ಪ್ರೀತಿ. ಏನೇ ಮಾಡಿದರೂ ಆತನಿಗೆ ಎಷ್ಟೇ ಬೈದರೂ ಬಾಲ ಮಾತ್ರ ದಿವ್ಯಾ ಹಿಂದೆ ಮುಂದೆನೇ ಸುತ್ತಾಡುತ್ತಿರುತ್ತಾನೆ. ಬಾಲನಿಗೆ ದಿವ್ಯಾ ಸಾಕಷ್ಟು ಅವಮಾನಗಳನ್ನು ಮಾಡಿದ್ದಾಳೆ. ಆದರೆ ಬಾಲ ಮಾತ್ರ ಅದ್ಯಾವುದನ್ನು ಮನದಲ್ಲಿ ಇಟ್ಟುಕೊಂಡಿರಲಿಲ್ಲ. ಇದೀಗ ದಿವ್ಯಾ ಹಣ ಇದ್ದವರನ್ನು ಮದುವೆಯಾಗಲು ಹೊರಟಿರುತ್ತಾಳೆ. ಆತನಿಗೆ ಹಣ ಇದೆ ಎಂಬ ಮದದಲ್ಲಿ ಸಿಕ್ಕ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡಿಕೊಂಡು ಎಂಜಾಯ್ ಮಾಡುತ್ತಿದ್ದಾನೆ. ಈ ವಿಚಾರ ಕೊನೆಗೆ ಗೊತ್ತಾಗಿದೆ. ದಿವ್ಯಾ ಆತನಿಗೆ ಸರಿಯಾಗಿ ಪಾಠ ಕಲಿಸುತ್ತಾಳೆ. ಕೊನೆಗೆ ಬಾಲ ತನ್ನ ಗಂಡ ಎಂದು ಜೋರಾಗಿ ಹೇಳುತ್ತಾನೆ. ಅಷ್ಟರಲ್ಲಿ ಆಗಲೇ ಬಾಲನಿಗೆ ದಿವ್ಯಾ ಮೇಲೆ ಇದ್ದ ಪ್ರೀತಿ ಎಲ್ಲ ಹೋಗಿರುತ್ತದೆ. ದಿವ್ಯಾ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದ ಬಾಲ ಕೊನೆಗೆ ದಿವ್ಯಾನಿಗಾಗಿ ನನಗೆ ಮುಕ್ತಿ ಬೇಕು ಎಂದು ಖಡಕ್ ಆಗಿ ಹೇಳುತ್ತಾನೆ. ಬಾಲ ಮಾವನ ಮಗಳು ರುಕ್ಕು ಬಾಲನಿಗೆ ಹೇಳಿ ಮಾಡಿಸಿದ ಜೋಡಿ. ಆಕೆ ದಿವ್ಯಾ ಮನೆಯಲ್ಲೇ ಇರುತ್ತಾಳೆ. ಬಾಲ ಅಂದರೆ ರುಕ್ಕುಗೆ ಚಿಕ್ಕ ವಯಸ್ಸಿನಿಂದಲೂ ಬಹಳ ಹೆಚ್ಚು ಪ್ರೀತಿ ಇತ್ತು. ಆದರೆ ಆತನ ಪ್ರೀತಿ ಬೇರೆಯವರ ಮೇಲೆ ಇತ್ತು. ಆದ ಕಾರಣ ಮದುವೆ ಎನ್ನುವ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಇರುತ್ತಾಳೆ. ಇದೀಗ ದಿವ್ಯಾ ಎದುರು ಬಂದ ರುಕ್ಕುವನ್ನು ನೋಡಿ ದಿವ್ಯಾ ಮಾತ್ರ ಸಿಡಿಮಿಡಿ ಎಂದು ಹೇಳುತ್ತಿರುತ್ತಾಳೆ. ದಿವ್ಯಾ ತಾಯಿ ಹಾಗೂ ಅಜ್ಜಿ ರುಕ್ಕು ಹಾಗೂ ಬಾಲನ ಮದುವೆ ಬಗ್ಗೆ ಮಾತುಕತೆ ನಡೆಸುತ್ತಿರುತ್ತಾರೆ. ಬಾಲ ಹಾಗೂ ರುಕ್ಕು ಮದುವೆ ಬಗ್ಗೆ ಚರ್ಚೆ. ಬಾಲನನ್ನು ರುಕ್ಕು ಮದುವೆ ಆದರೆ ಅವರ ಜೀವನ ತುಂಬಾ ಚೆನ್ನಾಗಿ ಇರುತ್ತದೆ ಎನ್ನುವುದು ನನ್ನ ಅಭಿಪ್ರಾಯ. ಆದಷ್ಟು ಬೇಗ ರುಕ್ಕು ತಂದೆ ತಾಯಿಯ ಬಳಿ ಬಾಲ ಮದುವೆಯ ಬಗ್ಗೆ ಮಾತನಾಡಬೇಕು ಎಂದು ಹೇಳುತ್ತಿರುವುದನ್ನು ಕೇಳಿಸಿಕೊಂಡ ದಿವ್ಯಾಗೆ ತುಂಬಾ ಸಿಟ್ಟು ಬರುತ್ತದೆ. ಬಾಲ ನನ್ನ ಕೈ ತಪ್ಪಿ ಹೋಗಿ ಬಿಡುತ್ತಾನೆ ಎನ್ನುವ ಭಯ ಆಕೆಗೆ ಹೆಚ್ಚಾಗುತ್ತಿತ್ತು. ಆಕೆ ಅದಕ್ಕಾಗಿ ಬಹಳ ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾಳೆ. ಬಾಲನನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಎನ್ನುವ ಜಿದ್ದಿಗೆ ಬೀಳುತ್ತಾಳೆ. ರುಕ್ಕು ಹಾಗೂ ದಿವ್ಯಾಳ ಬಾಲನಿಗಾಗಿ ಬಹಳ ದೊಡ್ಡ ಜಗಳವೇ ನಡೆದು ಬಿಡುತ್ತದೆ. ಬಾಲನನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಮದುವೆ ಮಾತುಕತೆ ಮಾಡುತ್ತಿರುವಾಗಲೇ ಎದ್ದು ಕುಳಿತ ದಿವ್ಯಾ ಹೇಳುತ್ತಾಳೆ, ಹಲೋ, ಅವರಿಗೆ ಡಿವೋರ್ಸ್ ಆಗಿಲ್ಲ. ಹಾಗಿದ್ದ ಹೇಗೆ ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತಿದ್ದರೆ ಇದೇನು ಮಕ್ಕಳ ಆಟವಾ ಎಂದು ಕೊಂಚ ಜೋರಾಗಿ ಹೇಳುತ್ತಾಳೆ. ಆದರೆ ಈ ವೇಳೆ ಮನೆ ಮಂದಿಗೆಲ್ಲ ಸುಮ್ಮನಾಗುತ್ತಾರೆ. ಇನ್ನು ಮರುದಿನ ರುಕ್ಕು ತನ್ನ ತಾಯಿಗೆ ಕರೆ ಮಾಡಿ ನಿಶ್ಚಿತಾರ್ಥ ವಿಚಾರ ಮಾತನಾಡಲು ಮನೆಗೆ ಕರೆಯುತ್ತಾಳೆ. ಆದರೆ ಆಕೆಯ ಮಾತುಗಳನ್ನು ಕೇಳಿಸಿಕೊಂಡು ದಿವ್ಯಾ ರುಕ್ಕು ಮೇಲೆ ಸಿಡಿದು ಬಿಡುತ್ತಾಳೆ. ದಿವ್ಯಾನ ಮಾತು ಕೇಳಿ ಕೋಪಗೊಂಡ ರುಕ್ಕು ದಿವ್ಯಾಳನ್ನು ನೋಡಿದ ರುಕ್ಕು ಕೊಂಚ ಕೋಪಗೊಂಡಿದ್ದಾಳೆ. ಇದೀಗ ಇಬ್ಬರು ಜಗಳಕ್ಕೆ ಇಳಿದಿದ್ದಾರೆ. ದಿವ್ಯಾ ಮಾತನಾಡುತ್ತಿರುವ ಕೊಂಕು ಮಾತುಗಳಿಗೆ ರುಕ್ಕು ಏನು ಮಾತನಾಡಬೇಕು ತೋಚದ ಹಾಗೆ ಇರುತ್ತಾಳೆ. ರುಕ್ಕು ಬಂದು ದಿವ್ಯಾ ಬಳಿ ಹೇಳುತ್ತಾಳೆ, ನಾನು ಒಳ್ಳೆಯ ಮೂಡ್ನಲ್ಲಿ ಇದ್ದೇನೆ, ಸೈಲೆಂಟ್ ಆಗಿ ಸ್ವಲ್ಪ ಸೈಡ್ಗೆ ಹೋಗು. ಮಾವನಿಗೆ ನಿನ್ನ ಮೇಲೆ ಸ್ವಲ್ಪ ಫೀಲಿಂಗ್ಸ್ ಇಲ್ಲ. ಹೀಗಿದ್ದ ಮೇಲೆ ಹೇಗೆ ನೀನು ಹೀಗೆಲ್ಲ ಅಂದುಕೊಳ್ಳುತ್ತಿ ಎಂದು ಹೇಳಿ ಜಗಳ ಕಾಯುತ್ತಾಳೆ. ಇದನ್ನೆಲ್ಲ ಕೇಳಿದ ದಿವ್ಯಾ, ಬಾಲನ ಜೊತೆ ನಿನ್ನ ಮದುವೆ ಅಲ್ಲ, ನಿಶ್ಚಿತಾರ್ಥ ಆಗಲು ನಾನು ಬಿಡುವುದಿಲ್ಲ ಎಂದು ರುಕ್ಕುಗೆ ದಿವ್ಯಾ ಸವಾಲು ಹಾಕುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.